ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಬಹಳಷ್ಟು ಜನ ಹೇಳ್ತಾರೆ, ಸ್ವಾಮಿ ನಾನು ಬಹಳ ಚೆನ್ನಾಗಿದ್ದೆ, ಮೊದಲು ಮನೆ ಇತ್ತು, ಆಸ್ತಿ ಇತ್ತು, ಒಳ್ಳೆ ಫ್ಯಾಕ್ಟ್ರಿ ಮಾಡಿದ್ದೆ, ನನ್ನ ಕೈ ಕೆಳಗಡೆ ಒಂದು 10 ಜನ ಕೆಲಸ ಮಾಡ್ತಾಯಿದ್ರು, ಆ ಒಂದು ಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ವಿ. ಹಾಗೆ ನನ್ನವರು ತನ್ನವರು ಅನ್ನೋರು ಬರೋರು ಭಾಳಷ್ಟು ಉತ್ಕೃಷ್ಟವಾಗಿತ್ತು, ಬಹಳ ಚೆನ್ನಾಗಿದ್ವಿ, ಕಾರು ಗೀರು ಎಲ್ಲ ತೊಗೊಂಡು ಒಂದು ಸಿರಿವಂತಿಕೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ಬದುಕನ್ನು ಮಾಡ್ಕೊಂಡು ಬಂದಿದ್ವಿ. ಆದರೆ ಬದುಕು ಹೀಗೇ ಇಲ್ಲ, ಎಲ್ಲನೂ ಸಮಯ ಶುರು ಆಯಿತು, ಕಳ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬಹಳಷ್ಟು ಹೀನಾಮಾನವಾಗಿದೆ. ಒಂದು ಹೊತ್ತು ಊಟಕ್ಕೂ ಕೂಡ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದು ಮಾತು ಬಹಳ ಕೇಳಿದ್ವಿ, ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸಂದರ್ಭ ಸನ್ನಿವೇಶ ಮನುಷ್ಯನನ್ನು ಉತ್ಕೃಷ್ಟವಾಗಿ ಮೇಲ್ಗಡೆಯಿಂದ ತೊಗೊಂಡು ಹೋಗ್ಬೋದು, ಅದೇ ರೀತಿಯಲ್ಲಿ ಕೆಳಗಡೆನೂ ಬೆಳೆಸ್ಬೋದು. ಸಂಪತ್ತು ಇವತ್ತು ಮಾಡಿರ್ತೀವಿ, ನಾಳೆ ಕಳ್ಕೊಂಡು ಹೋಗ್ಬೋದು, ಮತ್ತು ಅಥವಾ ಅದು ಸಾಕಷ್ಟು ಬೆಳಿಬೋದು. ಪರಿವರ್ತನೆ ಜಗದ ನಿಯಮ, ಆ ಪರಿವರ್ತನೆಯಲ್ಲಿ ಜೀವನ ಸಾಗುತ್ತೆ. ನಡೆಯುವಂಥ ಸ್ಥಾನ, ವಿಚಾರ, ವ್ಯವಸ್ಥೆ, ಸಮಯದ ಗತಿಯಲ್ಲಿ ಜೀವನ ಸಾಗಿದ್ರೆ ಖಂಡಿತ ಆ ಒಂದು ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೋದು. ನಾವು ಯಾವಾಗ ಹಿಂದೆ ಉಳಿತೀವಿ ಆ ಸಮಯ ನಮಗಿಂತ ಮುಂಚೆ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ನಾವು ಓಡಲಿಕ್ಕಾಗಲ್ಲ. ನಂತರ ಜೀವನ ಅನ್ನೋದು ಫೇಲ್ಯೂರು ಅಥವಾ ಡೌನ್ಫಾಲ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ರೀತಿಯಲ್ಲಿ ಪರಿಸ್ಥಿತಿ ಬರುತ್ತೆ. ಭಾಳ ಚೆನ್ನಾಗಿದ್ವಿ, ಹಾಗಿದ್ವಿ, ಹೀಗಿದ್ವಿ, ಎಲ್ಲ ಇತ್ತು, ಈಗಿಲ್ಲ. ಹಾಗಂತ ಹೇಳಿಬಿಟ್ಟು ಇಲ್ಲ ಅಂತ ಹೇಳಿ ಕೊರಕೊಂಡು ಕೂತ್ಕೊಳೋದಕ್ಕಿಂತ ಮತ್ತೆ ಬೆಳವಣಿಗೆಗೆ ಏನಾರು ಯೋಚನೆ ಮಾಡಬೇಕಲ್ಲ. ಆ ಒಂದು ಮನಸ್ಥಿತಿಯಲ್ಲಿ ಯೋಚನೆ ಮಾಡೋದಿಲ್ಲ. ಬರೀ ಇತ್ತು, ಚೆನ್ನಾಗಿದ್ವಿ, ಇದ್ವಿ, ಇಷ್ಟೇ ನೀವು ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಾಯಿದ್ರೆ ಬದುಕಿನಲ್ಲಿ ಭರವಸೆ ಅನ್ನೋದು ಕಳ್ಕೊಂಡು ಇರೋ ಸ್ಥಿತಿನೂ ಹಾಳು ಮಾಡ್ಕೊಂಡು ಮುರಾಬಟ್ಟೆ ಆಗುವಂಥ ಒಂದು ಯೋಚನೆ ಪರಿಸ್ಥಿತಿಗೆ ನಾವು ಬಂದಿರ್ತೇವೆ. ಪ್ರಮಾದ ಎಲ್ಲಿಂದನೂ ಆಗಿರ್ಬೋದು. ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಾರಯ್ಯ. ಯಾರೋ ಒಬ್ಬರು ಬರ್ತಾರೆ, ಚೆನ್ನಾಗಿ ಹೊಗಳ್ತಾರೆ, ಏನೋ ಒಂದು ಮಾಡ್ತಾರೆ. ನೀವು ನಿಮ್ಮ ಬಿಸ್ನೆಸ್ ಸೀಕ್ರೆಟು ಅಥವಾ ಮತ್ತೊಂದು ಎಲ್ಲ ಹೇಳ್ಕೊಟ್ಬಿಡ್ತೀರ, ಅವನು ಉದ್ಧಾರ ಆಗ್ತಾನೆ, ನೀವು ಬಿದ್ದೋಗ್ತೀರ. ಅಥವಾ ಇದೆ ಅಂತ ಹೇಳ್ಬಿಟ್ಟು ನೀವು ತೋರಿಸ್ಕೊಳಕ್ಕೆ ಜಾಸ್ತಿ ಹೋಗ್ತೀರ, ಕೆಲವೊಂದು ದೃಷ್ಟಿ ದಾರಿದ್ರ್ಯ ಬಿದ್ದು ನೀವು ಹಾಳಾಗ್ಬೋದು. ಅಥವಾ ಏನೋ ಮಾಡ್ತೀನಿ ನಾನು, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತನ್ನೋವಂಥ ನಿಮ್ಮ ಹುಚ್ಚು ಕಲ್ಪನೆ, ಹುಚ್ಚು ಧೈರ್ಯ ನಿಮ್ಮನ್ನೆಲ್ಲ ಒಂದು ಕಡೆ ಹಾಳುಗೆಡ್ಬೋದು. ಅತಿಯಾಗಿ ಯಾರನ್ನೋ ನಂಬಿ ನೀವು ಮೋಸ ಹೋಗ್ಬೋದು. ಅಥವಾ ಚೆನ್ನಾಗಿರ್ತೀವಿ, ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ, ಒಳ್ಳೆಯ ಜೀವನ ನಡೀತಾ ಇದೆ, ಯಾವುದೋ ಒಂದು ಅನೈತಿಕವಾಗಿರ್ತಕ್ಕಂಥ ವಿಷಯ ಕೈ ಹಾಕಿಬಿಟ್ಟು ಜೀವನ ಅನ್ನೋದು ಹಾಳು ಮಾಡ್ಕೋಬೋದು. ಇಂಥ ಕೃತ್ಯಗಳು ಅಥವಾ ವಿಷಯಗಳು, ಸಂಬಂಧಿತ ಬಾಧೆಗಳು ಮೂಡ್ತಕ್ಕಂಥದ್ದು ಮನುಷ್ಯನ ತನ್ನ ಪ್ರಮಾದದಿಂದ ಮಾತ್ರನೇ ಹೆಚ್ಚಿಗೆ. ಇನ್ನೂ ಮಿಕ್ಕಿದ್ದು ಸಂದರ್ಭ ಸನ್ನಿವೇಶ ನಮ್ಮನ್ನು ಹಾಳು ಮಾಡ್ಬೋದು. ಇನ್ನೂ ಮಿಕ್ಕಿದ್ದು ಈ ಮಾಟದಂಥ ಕೆಟ್ಟ ಕ್ರೂರ ದೃಷ್ಟಿಗಳು, ದೋಷಗಳು ನಮ್ಮನ್ನು ಹಾಳುಗೆಡಬಹುದು. ಆದರೆ 100ಕ್ಕೆ 80ರಷ್ಟು ನಾವು ಮಾಡುವಂಥ ಒಂದು ಪ್ರಮಾದ, ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸರಿ ಇರೋದಿಲ್ಲ. ಉದಾಹರಣೆಗೆ, ನಾನೊಂದು ಸ್ವೆಟರ್ ಅಥವಾ ಏನದು ದಪ್ಪದಾಗಿರ್ತಕ್ಕಂಥ ಅಂಗಿ, ಚಳಿ ಆಗದೇ ಇರತಕ್ಕಂಥ ಅಂಗಿನ ತೊಗೊಂಡೋಗ್ಬಿಟ್ಟು ಬೇಸಿಗೆಯಲ್ಲಿ ಮಾರಲಿಕ್ಕೆ ಹೋದರೆ ಆಗುತ್ತಾ? ತೊಗೊಳ್ಳೋದಿಲ್ಲ. ಈ ಒಂದು ಸ್ಪಷ್ಟ ಕಲ್ಪನೆ, ಯೋಚನೆ ಮಾಡೋಷ್ಟು ಕ್ಷಮತೆ ನಿಮ್ಮಲ್ಲಿರಬೇಕು. ಇದು ಇಲ್ಲ ಅಂತಂದರೆ ನಾ ಮಾಡಿದ್ದೆಲ್ಲ ನಂದೇ ಆಟ, ನಾನೇ ಕರೆಕ್ಟಾಗಿ ನೋಡ್ಕೊಳ್ಳೋದು, ನಾವೇ ಮಾಡೋದು. ಅಥವಾ ಮಳೆಗಾಲದಲ್ಲಿ ರೈನ್ ಕೋಟ್ ಮಾರಿದ್ರೆ ಓಕೆ, ಬೇಸಿಗೆ ಕಾಲದಲ್ಲಿ ರೈನ್ ಕೋಟ್ ಇಟ್ಕೊಂಡು ಮಾರಕ್ಕೆ ಹೋದರೆ ಆಗುತ್ತಾ? ಉದಾಹರಣೆಗೆ ಹೇಳ್ತಾ ಇರೋದು ನಾನಷ್ಟೆ. ಈ ಒಂದು ಕ್ಷಮತೆಯ ಯೋಚನೆಗಳು ಬರಬೇಕು. ನಮ್ಮ ಒಂದು ವಿಷಯದಲ್ಲಿ ನಾವೇ ಸರಿ ಅಂದ್ಕೊಂಡು ನಾವೆಲ್ಲೋ ಹೋಗಿ ಹಾಳು ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿಗೆ ಬಂದುಬಿಡ್ತೇವೆ. ಅದು ವ್ಯಕ್ತಿಗತವಾಗಿ ಕೆಳಗಡೆ ನೂಕಲ್ಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳಲ್ಲಿ ನಮ್ಮ ಪಾತ್ರನೇ ಬಹಳ ದೊಡ್ಡದಾಗಿರುತ್ತೆ, ನಮ್ಮ ತಪ್ಪುಗಳೇ ಬಹಳ ದೊಡ್ಡದಾಗಿರುತ್ತೆ. ಎಲ್ಲ ಕಳ್ಕೊಂಡಾದ್ಮೇಲೆ ಬಂದೆ, ಸ್ವಾಮಿ ಹಂಗಿದ್ವಿ, ಎಲ್ಲ ಆಯಿತು, ಕಳ್ಕೊಂಡೋಯ್ತು. ಜನನೂ ಹೇಳ್ತಾ ಇರ್ತಾರೆ, ಅಯ್ಯೋ ಇವರು 100 ರೂಪಾಯಿ ಕೆಜಿ ಅಕ್ಕಿನೇ ತೊಗೊಂಬಂದು ತಿನ್ನೋದು, ಇವತ್ತು ಪರಿಸ್ಥಿತಿ ನೋಡಿ ಎಲ್ಲ ಮಾರ್ಕೊಂಬಿಟ್ರು.
ಯಾರೋ ಒಬ್ಬರು ಬಂದರು, ದುಡ್ಡು ಕೇಳಿದ್ರು, ಸಹಾಯ ಮಾಡಿ ಅಂತ, ಏನೋ ನಿಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟೆ ಇರೋ ಬರೋದೆಲ್ಲ ಕೊಟ್ಟು ನೀವು ಇವತ್ತು ಪರಿಸ್ಥಿತಿ ಅಧೋಗತಿಗೆ ತೊಗೊಂಬರ್ಬೋದು. ನೋಡಿ, ಒಂದು ಸ್ಥಿತಿ ಇದೆ ಅಂದರೆ ಅಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಿಮ್ಮನ್ನು ಉಪಯೋಗಿಸ್ಕೊಳ್ಳೋರು ಇರ್ತಾರೆ, ಹಾಳು ಮಾಡೋರು ಇರ್ತಾರೆ. ನಿಮ್ಮನ್ನು ಉದ್ಧಾರ ಮಾಡೋರು ಇರ್ತಾರೆ, ನಿಮ್ಮನ್ನು ಒಂದು ರೀತಿಯಲ್ಲಿ ಕಡೆಗಣಿಸುವಂಥವ್ರು ಇರ್ತಾರೆ. ನೀವು ನಿಮ್ಮ ಬುದ್ಧಿ ಕೌಶಲ್ಯದಿಂದ ಯೋಚಿಸಿ ಒಂದು ರೂಪುರೇಷೆಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ನಿಮ್ಮ ಧರ್ಮ, ನಿಮ್ಮ ಕರ್ಮ ಅದು. ಆದರೆ ಬೆಳ್ಳಗಿರೋದೆಲ್ಲ ಹಾಲು ಅಂತ ಹೇಳ್ಬಿಟ್ಟು ನಂಬಿ ನೀವು ಮೋಸ ಹೋದರೆ ಅದು ಪರಿಸ್ಥಿತಿ ಬೇರೆ ಆಗುತ್ತೆ. ಅಥವಾ ನಂದೇ ಸರಿ, ನಾನೇ ಕರೆಕ್ಟು ಅನ್ನೋವಂಥ ದುರಹಂಕಾರ, ದುರ್ನಡತೆ, ದುರ್ವಿಚಾರಗಳು ಮನಸ್ಸಿನಲ್ಲಿ ನಾನತ್ವ ಎಂಬತಕ್ಕಂಥದ್ದು ಬಂದು ನೀವು ಹಾಳುಗೆಡುವುದ್ರೆ ಯಾರೂ ಏನು ಮಾಡಲಿಕ್ಕಾಗಲ್ಲ. ಮಿಕ್ಕಿದ್ದೆಲ್ಲ ಬೇರೆ ಬಿಡಿ, ದೋಷಾದಿಗಳು ಅವು ಬಂತು, ಇವು ಬಂತು, ಹೀಗಾಯಿತು ಹಾಗಾಯಿತು, ಅದು ಬೇರೆ ವಿಚಾರ. ಇವಾಗ ಪರಿಸ್ಥಿತಿ ಸಂದರ್ಭದ ತಕ್ಕ ಹಾಗೆ ಜೀವನ ನಡೆಸ್ಕೊಂಡು ಹೋಗುವಂಥ ಒಂದು ಕೌಶಲ್ಯಗಳು ಅನ್ನೋದು ಬೇಕು. ಜೀವನ ಅನ್ನೋದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು, ಅಷ್ಟು ಸುಲಭ ಅಲ್ಲ, ಅಷ್ಟು ಖುಷಿನೂ ಅಲ್ಲ. ಹಾಗಂತ ಜೀವನ ಪೂರ್ತಿ ದುಃಖನೂ ಅಲ್ಲ. ಸ್ವಲ್ಪ ಆ ಒಂದು ಜೀವನದ ತತ್ವಗಳನ್ನು ಕಲ್ತ್ಕೊಂಡ್ಬಿಟ್ರೆ ಎಲ್ಲವೂ ಸರಿ ಆಗುತ್ತೆ. ಸಂಪತ್ತಿನ ವೈಭೋಗ ಇದ್ದಾಗ ಯಾವ ರೀತಿಯಲ್ಲಿ ಇರ್ತೀವೋ, ಕಳ್ಕೊಂಡಾಗಲೂ ಕೂಡ ಅದೇ ಮನಸ್ಥಿತಿಯಲ್ಲಿ ಅದನ್ನು ಮತ್ತೆ ಪಡಿಬೇಕು ಅನ್ನೋದು, ಆ ಛಲ ಅನ್ನೋದು ಇರಬೇಕು. ಹಾಗಿದ್ದಾಗೋಗಿದೆ. ಹಿಂದೆ ಹೋಗ್ಬಿಟ್ಟು ನಾವು ಸರಿ ಮಾಡಲಿಕ್ಕಾಗಲ್ಲ. ಮುಂದಿಂದಾದರೂ ಸರಿಯಾದ ಯೋಚನೆ ಮಾಡಿ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥದ್ದು ಕಲೆಗಾರಿಕೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಗತಂ ಮುಗಿದೋಗಿದ್ದು ಮುಗಿದೋಯ್ತು, ಮುಂದಿಂದಾದರೂ ಸರಿ ಮಾಡ್ಕೋಬೇಕಲ್ವ. ಹಾಗಾಗಿ ಯೋಚನೆ ಮಾಡಿ. ಕಳೆದು ಹೋಗಿದೆ ಸಂಪತ್ತು, ನಷ್ಟ ಆಗಿದೆ, ಮರಳಿ ಬರುತ್ತಾ? ಖಂಡಿತ ಬರುತ್ತೆ. ಧೈರ್ಯ ಸಾಹಸೇ ಲಕ್ಷ್ಮಿ. ಧೈರ್ಯ ಗುಣ ಇದ್ದವನಿಗೆ, ಸಾಹಸವಂಥ ಶೀಲತೆ ಗುಣ ಇದ್ದವನಿಗೆ ಲಕ್ಷ್ಮಿ ಅಂದರೆ ಧನ ತಾನಾಗೆ ಬರ್ತಾಳೆ. ಇದ್ಯಾವುದೂ ಇಲ್ಲ, ಬರೀ ಮೂಲೆಗೆ ಹೋಗ್ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗಲ್ಲ, ಅಥವಾ ಆ ಸಮಸ್ಯೆಗೆ ಪರಿಹಾರ ಸಿಗತ್ತಿಲ್ಲ. ಇದು ಒಂದು. ಅಥವಾ ಇದ್ದಾಗ ಅದ್ರ ಬಗ್ಗೆ ಕರೆಕ್ಟಾಗಿ ಯೋಚನೆ ಮಾಡಿ ಜೀವನ ಮಾಡಿದ್ರೆ ಖಂಡಿತ ಅದರಿಂದನೂ ಕೂಡ ಒಳ್ಳೆಯ ಅಂಶಗಳನ್ನು ಪಡಿಬೋದು. ಆದರೆ ಜೀವನ ಒಂದೇ ರೀತಿಯಲ್ಲಿರೋದಿಲ್ಲ. ಯಾರು ಉಪ್ಪರಿಗೆಲ್ಲಿರ್ತಾರೆ ಕೆಳಗಡೆ ಬೀಳ್ತಾರೆ, ಕೆಳಗಡೆ ಇದ್ದರು ಉಪ್ಪರಿಗೆಗೆ ಹೋಗ್ತಾರೆ. ಯಾರು ಏನು ಬೇಕಾದ್ರೂ ಆಗ್ಬೋದು, ಹೇಗಾದರೂ ಆಗ್ಬೋದು. ಪರಿಸ್ಥಿತಿ ಒಂದೇ ರೀತಿಯಲ್ಲಿರೋದಿಲ್ಲ. ಈ ಸಮಯ ಕಳೆದು ಹೋಗುತ್ತೆ. ಇದನ್ನು ಜ್ಞಾಪಕ ಮಾಡಿಕೊಳ್ಳಿ. ಇದು ಕಷ್ಟ ಬಂದಿರ್ಬೋದು, ದುಃಖದಲ್ಲಿರ್ಬೋದು ನೀವು, ಖಂಡಿತ ಈ ಸಮಯ ಕಳೆದೋಗುತ್ತೆ. ಅದೇ ಇನ್ನೊಂದು, ನೀವತ್ತು ಉಪ್ಪರಿಗೆಲ್ಲ ಕೂತ್ಕೊಂಡಿರ್ತೀರ, ಬಹಳಷ್ಟು ದುಡ್ಡಿದೆ, ಐಷಾರಾಮಿ ಇದೆ, ವಿಲಾಸಿ ಜೀವನ ಮಾಡ್ತಾ ಇದ್ದೀರ, ನಿಮ್ಮದೆಲ್ಲ ಆಟ ನಡೀತಾ ಇದೆ, ನಡೀಲಿ. ಅದು ಆ ಸಮಯ ಕಳೆದು ಹೋಗುತ್ತೆ. ಯಾವತ್ತೂ ಸಮಯ ನಿಲ್ಲೋದಿಲ್ಲ, ಅದು ಚಲನೆ ನಿರಂತರ. ಸಮಯ ನಿಂತರೆ ಇಡೀ ತತ್ವವೇ ನಿಂತ ಹಾಗೆ. ಹಾಗಾಗಿ ಜೀವನ ಅನ್ನೋದು ಅರಿತು ತಿಳಿದು ಎಲ್ಲವನ್ನು ಕಲಿತು ಆ ಜೀವನವನ್ನು ಮುನ್ನಡೆಸುವಂಥ ಕಲೆಗಾರಿಕೆ ನಿಮ್ಮಲ್ಲಿರಲಿ. ದುಡಿಯೋದು ದೊಡ್ಡ ವಿಷಯ, ಕಳ್ಕೊಳೋದು 2 ನಿಮಿಷ. ಕಳ್ಕೊಂಡು ಮತ್ತೆ ಅದನ್ನು ಪಡಿತೀನಿ ಅನ್ನೋದು ಬಹಳಷ್ಟು ಕಷ್ಟ. ಆದರೂ ಪಡಿಬೋದು, ಛಲ ಇರಬೇಕು. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಲಾಬಲಗಳು, ಸಮಯ ಎಲ್ಲವೂ ಮತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಪ್ರಮಾದಗಳಿಂದನೇ ಹೆಚ್ಚಾಗಿ ಸಮಸ್ಯೆ ಅನುಭವಿಸೋದು. ನಾವು ಯಾವುದೋ ಒಂದು ಸ್ಥಿತಿಯಲ್ಲಿದ್ವಿ, ಹೀಗಾದ್ವಿ ಎಂಬತಕ್ಕಂಥ ಒಂದು ಭ್ರಮಣೆಯಲ್ಲಿ ನಾವು ಕಾಲ ಕಳೀತಾ ಇರ್ತೀವಿ. ಅದನ್ನು ತೆಗೆದು ಹಾಕಿಬಿಟ್ಟು ಸರಿ ಮಾಡಿಕೊಳ್ಳುವಂಥದ್ದು, ಮತ್ತು ಭವಿಷ್ಯವನ್ನು ಕಟ್ಕೊಳ್ಳುವಂಥ ಯೋಜನೆಗೆ ನಾವು ಕೈ ಹಾಕಬೇಕಾಗತ್ತೆ. ನಿಮ್ಮಲ್ಲಿ ಬಹಳಷ್ಟು ಸಂಪತ್ತು ಅಥವಾ ನಿಮ್ಮ ಒಂದು ಸ್ಥಿತಿ ಚಿಂತಾಜನಕವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥವ್ರು ಇವತ್ತು ನಿಕೃಷ್ಟವಾಗಿ ಕೆಳಮಟ್ಟಕ್ಕೆ ಇಳಿದಿದ್ದರೆ ಖಂಡಿತವಾಗಿ ಈ ಪರಿಹಾರ ಮಾಡಿ ನೋಡಿ. ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಏನೇ ಇರಲಿ, ಅವೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕಿದು ಬಹಳಷ್ಟು ಶುಭ ಪರಿಹಾರ ಆಗಿದೆ. ಬುಧವಾರದ ದಿವಸ ಈ ಪರಿಹಾರವನ್ನು ಮಾಡಿ, ಗರಿಕೆಯನ್ನು ತನ್ನಿ. ಬುಧವಾರದ ದಿವಸ ಗರಿಕೆಯನ್ನು ತನ್ನಿ. ಒಂದು ತಾಮ್ರದ ಪಾತ್ರೆಯಲ್ಲಿ ಗೋಮೂತ್ರ ಹಾಗೆ ಗಂಗಾ ಜಲವನ್ನು ಸೇರಿಸಿ ಹಾಕಿ, ಆ ಗರಿಕೆಯ ಸಹಾಯದಿಂದ ಮನೆಯ ಮೇಲೆ ಪೂರ್ತಿ ಪ್ರೋಕ್ಷಣೆ ಮಾಡಿ ಸಿಂಪಡಿಸ್ಬಿಡಿ. ಮನೆ, ಕೋಣೆ, ರೂಮು, ಬಾಗಿಲು ಯಾವುದಕ್ಕೂ ಬಿಡಬೇಡಿ, ಎಲ್ಲದಕ್ಕೂ ಹಾಕಿ.
ಹಾಗೆ ಆ ನಂತರ ಆ ಗರಿಕೆಯನ್ನು ಮನೆಯ ಬಾಗಿಲಿನಿಂದ 7 ಬಾರಿ ನಿವಾಳಿಸಿ, ಅದೇ ಗರಿಕೆ ತಗೊಂಡು 7 ಬಾರಿ ನಿವಾಳಿಸಿ, ಅದನ್ನು ಕತ್ತಲಿನ ವೇಳೆಯಲ್ಲಿ ಅಂದರೆ ರಾತ್ರಿ ಆದಂಥ ಸಂದರ್ಭದಲ್ಲಿ ಮನೆಯ ಹೊರಗೆ ಹೋಗಿ ದಹನ ಮಾಡಿ ಸುಟ್ಟು ಹಾಕಿ. ಈ ರೀತಿಯಾಗಿ 9 ಬುಧವಾರ ಮಾಡಿ. ಅಲ್ಲಿ ಏನು ಕೆಟ್ಟದ್ದು ಅಥವಾ ಯೋಚನೆ ಆಗ್ತಾ ಇದೆ ಅಥವಾ ದೃಷ್ಟಿ ಬಿದ್ದಿದೆ, ದೋಷಾದಿಗಳು ಬಂದಿದೆ, ಅಥವಾ ನಿಮಗೆ ಮತ್ತೆ ನಾನು ಹೋಗ್ತೀನೋ ಇಲ್ವೋ, ಗೆಲ್ತೀನೋ ಇಲ್ವೋ ಎಂಬತಕ್ಕಂಥ ನಕಾರಾತ್ಮಕವಾದಂಥ ಅಂಶಗಳು ನಿಮಗೆ ಕೂಡಿಕೊಂಡಿದ್ದರೆ ಎಲ್ಲವೂ ಸರಿ ಹೋಗುತ್ತೆ. ಕಳ್ಕೊಂಡಿರತಕ್ಕಂಥ ಸಂಪತ್ತು, ನಿಮ್ಮ ಸ್ಥಿತಿ, ನಿಮ್ಮ ಜೀವನ ವ್ಯವಸ್ಥೆ ಎಲ್ಲವೂ ಕೂಡ ಮತ್ತೆ ಬಲಿಷ್ಠವಾಗಿ ಮುನ್ನೆಲೆಗೆ ಬರಲಿಕ್ಕೆ ಈ ತಂತ್ರ ಪರಿಹಾರ ಭಾಳಷ್ಟು ಸಹಕಾರಿಯಾಗಿರುತ್ತೆ. ಅರೇ ಇದು ಮಾಡಿದ ತಕ್ಷಣ ಏನು ಎಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅನ್ನೋದಲ್ಲ. ನಿಮ್ಮಲ್ಲಿ ಆತ್ಮಬಲ, ಧೈರ್ಯ ಬಲ, ಒಂದು ಸ್ಥಿತಿ ಬಲ, ಜೀವನದ ಬಲ ಬಂದರೆ ಯಾವುದೂ ದೊಡ್ಡದಲ್ಲ, ಎಲ್ಲವನ್ನೂ ಮಾಡ್ಬೋದು. ಬಲನೇ ಇಲ್ಲ ಅಂದಮೇಲೆ ನಿರ್ಬಲರಾಗಿ ಮೂಲೆಯಲ್ಲಿ ಕೂತ್ಕೊಂಡು ಅಥವಾ ಅದೇ ಯೋಚನೆಯಲ್ಲಿ ಅದೇ ವಿಷಯವಾಗಿ ಚಿಂತೆ ಮಾಡಿ ಸೊರಗಿ ಹೋಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಬಲ ಅನ್ನೋದು ಬಹಳ ಮುಖ್ಯ. ಖಂಡಿತ ನಿಮ್ಮ ಸಂಪತ್ತು ನಿಮ್ಗೆ ಮರಳಿ ಸಿಗಲಿ. ಕಳ್ಕೊಂಡಿರ್ತಕ್ಕಂಥ ನಿಮ್ಮ ಗತ್ತು, ಗಾಂಭೀರ್ಯ, ಸಂಪತ್ತು, ಐಶ್ವರ್ಯ, ಆರ್ಥಿಕವಾದಂಥ ಚೈತನ್ಯ, ನಿಮ್ಮ ಒಂದು ಬಾಂಧವ್ಯ, ಜೀವನ ಎಲ್ಲವೂ ಕೂಡ ಮತ್ತೆ ಮುನ್ನೆಲೆಗೆ ಬಂದು ನೀವು ಒಂದು ಹೊಸ ಜೀವನವನ್ನು ಕಟ್ಕೊಂಡು ಬದುಕನ್ನು ಇಚ್ಛಾ ಬಂದಂಗೆ ಒಳ್ಳೆಯ ರೀತಿಯಲ್ಲಿ, ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಿಮ್ಮ ಇಚ್ಛಾ ಪ್ರಕಾರವಾಗಿ ಶುಭ್ರವಾಗಿ ಜೀವನ ಮಾಡಿ ಬದುಕನ್ನು ಕಳೆಯಿರಿ. ಆ ಒಂದು ಸ್ಥಿತಿಯನ್ನು ಈ ಸಣ್ಣ ತಂತ್ರದಿಂದ ನೀವು ಮಾಡ್ಬೋದು. 9 ಬುಧವಾರ ಮಾಡಿ. ಖಂಡಿತ ಇದರಿಂದ ಪರಿಹಾರ ಅನ್ನೋದು ಯಾವ ರೀತಿಯಲ್ಲಿ ಸೃಷ್ಟಿ ಆಗುತ್ತೆ, ದಿನೇಕವಾಗಿ ನಿಮ್ಮ ಬದಲಾವಣೆ ಯಾವ ರೀತಿಯಲ್ಲಿ ಆಗುತ್ತೆ ನಿಮಗೆ ಗೋಚರ ಆಗುತ್ತೆ. ಅಂಥ ಒಂದು ಜೀವನ ನಿಮ್ಮದಾಗಲಿ ಅನ್ನೋವಂಥ ಒಂದು ಸದುದ್ದೇಶದಿಂದ ಈ ಮಾಹಿತಿ ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಖಂಡಿತ ಮಾಡಿ ಶುಭ ಫಲಿತಾಂಶ ಪಡೀರಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ನಮ್ಮ ಮನೆಗೆ ಬರ್ಬೋದು. ನಿಮ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ದೂರ ಇರ್ತೀವಿ ಅನ್ನೋದಾಗಿದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.